Littering in public places is injurious to the environment. Good morning. Come on. Ouch! ಬೆಳಗ್ಗೆ ಎದ್ದು ಕಿಟಕಿ ಕಡೆಗೆ ನೋಡಿದ್ರೆ ಈ ರೀತಿಯಾದಂತಹ ಒಂದು ವ್ಯೂ ನಮಗೆ ಕಾದಿತ್ತು. ಅಪ್ಪ ಮಗಳು ಇನ್ನೂ ಮಲಗಿದ್ರು. ಸರಿ, ನಾನು ಬ್ಯಾಲ್ಕನಿಗೆ ಹೋಗೋಣ ಅಂತ ಬಾಗಲ್ ತೆಕ್ಕೊಂಡು ಹೋದ್ರೆ ಬರೀ ಸತ್ತು ಬಿದ್ದಿರೋ ಇನ್ಸೆಕ್ಟ್ಸ್. ಆದ್ರೆ ನನ್ನ ಕಣ್ಣಿಗೆ ತಂಪು ಕೊಡೋದಕ್ಕೆ ಅಂತಾನೆ ಈ ಸುಂದರವಾದ ಪ್ರಾಕೃತಿಕ ಸೌಂದರ್ಯ ಮೈ ದುಂಬಿ ಅಲ್ಲಿ ನನ್ನನ್ನ ಸ್ವಾಗತಿಸ್ತಾ ಇತ್ತು. ವಾಟ್ ಅ ಬ್ಯೂಟಿಫುಲ್ ಸ್ಟಾರ್ಟ್ ಫಾರ್ ದ ಡೇ, ಅ ಬ್ಯೂಟಿಫುಲ್ ಮಾರ್ನಿಂಗ್, ಮಿಸ್ಟಿ ಮಾರ್ನಿಂಗ್. ಎಸ್, ರೆಸಾರ್ಟ್ಗೆ ರಿವರ್ ಮಿಸ್ಟ್ ರೆಸಾರ್ಟ್ ಅಂತ ಯಾಕೆ ಕರೀತಾರೆ ಅನ್ನೋದು ಇಲ್ಲಿನ ಸೀನಿಕ್ ವ್ಯೂಸ್ಗಳೇನೇನೆ ಸಾರಿ ಹೇಳ್ತಾ ಇದೆ. ಮತ್ತೆ ನಾನು ಬಾಗಿಲು ತೆಕ್ಕೊಂಡು ಹೋಗೋಣ ಅಂತ ಹೋದ್ರೆ ಅಲ್ಲಿ ಕೂಡ ಇನ್ಸೆಕ್ಟ್ಸ್ ಸತ್ತು ಬಿದ್ದಿತ್ತು. ಸೊ ಮಾನ್ಸೂನ್ ಆಗಿರೋದ್ರಿಂದ ಇಟ್ಸ್ ಅ ವೆರಿ ಕಾಮನ್ ಸಿನಾರಿಯೋ ಇನ್ ಮಲೆನಾಡು ರೀಜನ್. ಈ ಸುಂದರ ಮುಂಜಾನೆಯ ಸವಿಯನ್ನು ಸವಿತಾ ಮಂಜಿನೊಳಗೆ ಮುಳುಗ್ ಹೋಗೋಣ ಅಂತ ಅನ್ಬಿಟ್ಟು ನಾನು ಒಂದು ವಾಕ್ ಹೋಗೋಣ ಅಂತ ಡಿಸೈಡ್ ಆಗಿ ರೆಡಿ ಆದೆ. ಸೊ ದಿಸ್ ವಾಸ್ ದ ವ್ಯೂ ರೈಟ್ ಫ್ರಮ್ ದ ರೂಮ್. ಸೊ ನೆನ್ನೆ ಅಷ್ಟೇನೆ ನೀವು ನನ್ನ ವ್ಲಾಗ್ ಅಲ್ಲಿ ಈಗಾಗಲೇ ನೋಡಿದೀರಾ ಎಷ್ಟು ಬ್ಯೂಟಿಫುಲ್ ಸಿನಾರಿಯೋ ಇತ್ತು ರಾತ್ರಿ ಮತ್ತೆ ಈವ್ನಿಂಗ್ ಅಂತ ಅನ್ಬಿಟ್ಟು. ಸೊ ಬೆಳಿಗ್ಗೆ ಇನ್ನೂ ಚುಮು ಚಳಿಯಲ್ಲಿ ತುಂತುರು ಮಳೆ ಹನಿಗಳ ಜೊತೆನಲ್ಲಿ ಈ ಒಂದು ಪ್ರಾಪರ್ಟಿ ಕಂಗೊಳಿಸ್ತಾ ಇತ್ತು. ಈ ಒಂದು ಪಾತ್ವೇ ಏನಿದೆ, ಇಟ್ಸ್ ಜಸ್ಟ್ ಲೈಕ್ ಅ ಪಾತ್ ಟು ದ ಹೆವೆನ್ ಅಂತಾನೆ ಹೇಳ್ಬೋದು. ಜಸ್ಟ್ ಲುಕ್ ಅಟ್ ದ ವ್ಯೂ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಈ ಮಲೆನಾಡ ಸೊಬಗು. ಪಕ್ಷಿಗಳ ಚಿಲಿಪಿಲಿ ಕಲರವ, ಮುಂಜಾನೆ ಮಂಜು, ತುಂತುರು ಮಳೆ ಹನಿ, ಈ ಪ್ರಕೃತಿಯ ಸೌಂದರ್ಯವನ್ನ ಸಾರಿ ಹೇಳೋ ಹಾಗೆ ಇದ್ದಂತಹ ಈ ಸೊಬಗು ಈ ಪ್ರಾಪರ್ಟಿಯ ಚೆಲುವನ್ನ ಇಮ್ಮಡಿಗೊಳಿಸ್ತಾ ಇತ್ತು. Hey, good morning guys. So here today we are at Chikmagalur. Sorry, voice ಸ್ವಲ್ಪ ಕೆಟ್ಟಿದೆ. And this is the backdrop. ಈಗಾಗಲೇ ನಿಮಗೆ ನಾನು ಇದರ ಒಂದು ಸಿನಿಮ್ಯಾಟಿಕ್ ಶಾಟ್ಸ್ ತೋರಿಸಿದ್ದೀನಿ. ಸೊ ದಿಸ್ ಇಸ್ ಹೌ ದ ಮಾರ್ನಿಂಗ್ ಸ್ಟಾರ್ಟ್ಸ್ ಹಿಯರ್ ಅಟ್ ಚಿಕ್ಕಮಗಳೂರು ರಿವರ್ ಮಿಸ್ಟ್. ಈ ಪ್ರಾಪರ್ಟಿಯ ವೈಶಿಷ್ಟ್ಯ ಏನಪ್ಪಾ ಅಂತಂದ್ರೆ ಇಲ್ಲಿ ತೆಗೆಯೋ ಪ್ರತಿಯೊಂದು ವಿಡಿಯೋಗೂ ನಾನು ಯಾವುದೇ ಬ್ಯಾಕ್ ಸ್ಕೋರ್ ಕೊಡೋ ಅವಶ್ಯಕತೆ ಇಲ್ಲ. ಪ್ರಾಕೃತಿಕವಾಗಿ ಇರೋ ಬ್ಯಾಕ್ ಸ್ಕೋರ್ ಏನೇನೆ ಸಖತ್ತಾಗಿದೆ. ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ, ಹಸುವಿನ ಕೊರಳಿನ ಗೆಜ್ಜೆಯ ದನಿಯು ನಾನಾಗುವ ಆಸೆ, ಹಬ್ಬಿದ ಕಾಮನ ಬಿಲ್ಲಿನ ಮೇಲಿನ ಮುಗಿಲಾಗುವ ಆಸೆ, ಸುಣ್ಣದ ಬಣ್ಣದ ಜಿಂಕೆಯ ಕಣ್ಣಿನ ಮಿಂಚಾಗುವ ಆಸೆ. ಎಸ್ ನರಸಿಂಹಯ್ಯ ಅವರ ಈ ಕವನದ ಸಾಲುಗಳು ಇಲ್ಲಿ ನೆನಪಾಗುತ್ತೆ. ಮಲೆನಾಡಿನ ಸೊಬಗೆ ಹಾಗೆ ಅಲ್ವಾ, ಎಷ್ಟು ನೋಡಿದ್ರೂ ಮತ್ತೆ ನೋಡಬೇಕು. ಈ ಪ್ರಾಕೃತಿಕ ಸೌಂದರ್ಯವನ್ನ ಸವಿಬೇಕು. ಪಕ್ಷಿಗಳ ಕಲರವ, ಚಿಲಿಪಿಲಿ ನಾದ, ದುಂಬಿಗಳ ನಾದ, ಇದಕ್ಕೆ ತಲೆದೂಗಬೇಕು ಅನ್ನುವಂತಹ ಆಸೆ ಮನುಷ್ಯನಲ್ಲಿ ಮೂಡಿಬರೋದು ಸ್ವಾಭಾವಿಕ. ಬೆಳಿಗ್ಗೆ ಎದ್ದು ವಾಕಿಂಗ್ ಬಂದ ನಾನು ಈ ಪ್ರಾಕೃತಿಕ ಸೌಂದರ್ಯವನ್ನ ನೋಡ್ತಾ ಅಲ್ಲೇ ಮಂತ್ರಮುಗ್ಧಳಾಗಿ ನಿಂತುಬಿಟ್ಟೆ. ಪ್ರತಿಯೊಂದು ಬೆಟ್ಟ, ಗುಡ್ಡ, ಮರ, ಗಿಡ, ಪಕ್ಷಿ ತನ್ನದೇ ಆದ ಕಥೆಯನ್ನ ನನಗೆ ಸಾರಿ ಹೇಳ್ತಾ ಇತ್ತು. So ಈಗಷ್ಟೇ you just got the glimpses of the beauty of this place. So that is the place where we get the absolute bliss. And ನನ್ನ ಸುತ್ತಲೂ ಪಕ್ಷಿಗಳು ಚಿಲಿಪಿಲಿ ಅಂತ ಇದೆ, ಬಟರ್ಫ್ಲೈಸ್ ಆಗ್ಲೇ ನೆನೆ ಸುತ್ತಲೂ ಓಡಾಡ್ತಾ ಇದೆ. Amazing morning, amazing.
ಈ ಜೋರಾದ ಮಳೆಯಲ್ಲಿ ಎಷ್ಟೊಂದು ಥಾಟ್ಸ್ಗಳು ತಲೆ ಒಳಗೆ ಓಡಾಡೋದಕ್ಕೆ ಶುರುವಾಗಿದೆ. ಆಸ್ ಐ ಟೋಲ್ಡ್ ಯು, ದಿಸ್ ಇಸ್ ದ ಪ್ಲೇಸ್ ಫಾರ್ ಕ್ರಿಯೇಟಿವಿಟಿ. ಸೊ ಇಂಥ ಜಾಗಗಳಿಗೆ ಬಂದಾಗ ಯಾವಾಗ್ಲೂ ತಲೆಯಲ್ಲಿ ಎಷ್ಟೊಂದು ಥಾಟ್ಸ್ಗಳು ಓಡೋದಕ್ಕೆ ಶುರು ಆಗುತ್ತೆ. ಅಂಡ್ ದಟ್ ಮೇಕ್ಸ್ ಯು ರಿಯಲೈಸ್ ದ ಇನ್ನರ್ ಸೆಲ್ಫ್ ಇನ್ ಯು ಅಂಡ್ ಮೇಕ್ಸ್ ಯು ಅ ಬೆಟರ್ ಪರ್ಸನ್ ಟು ದ ವರ್ಲ್ಡ್. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ, ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ. ನೆಲದ ಅಂಚಿಗೆ ಮಂಜಿನ ಮುಸುಕು ಹಾಂಗೆ ಬಿದ್ದಿತ್ತ, ಗಾಳಿಗೆ ಮೇಲಕ್ಕೆದ್ದಿತ್ತ, ಗಾಳಿಗೆ ಮೇಲಕ್ಕೆದ್ದಿತ್ತ. ಆಚೆ ಕಡೆ ಸುಂದರವಾದ ವಾತಾವರಣ, ಪಕ್ಷಿಗಳ ಕಲರವ, ಮಂಜಿನ ಮುಸುಕು ಇದೆಲ್ಲ ಒಂದು ಕಡೆ ಆದರೆ ಅಪ್ಪ ಮಗಳಿಬ್ರು ಆರಾಮಾಗಿ ಚಳಿಗೆ ಬೆಚ್ಚಗೆ ನಿದ್ದೆ ಮಾಡ್ತಾ ಇದ್ರು. ಆ್ಯಂಡ್ ನಾನು ರೂಮ್ ಒಳಗಡೆ ಬಂದು ಈ ಸುಂದರವಾದ ಬ್ಯಾಲ್ಕನಿ ವ್ಯೂಸ್ನ ಎಂಜಾಯ್ ಮಾಡ್ತಾ ಇದ್ದೆ. ಮೋಡಗಳ ಮಡಿಲಲ್ಲಿನ ಕಾರ್ಮೋಡ ಕರಗಿ ತುಂತುರು ಮಳೆಯಾಗಿ ಚಿಟಪಟ ಚಿಟಪಟ ಅಂತ ಪಚ್ಚೆ ಹಸಿರಿನ ಎಲೆಗಳ ತುದಿಯಲ್ಲಿ ಇತ್ತನೆಯಾಗಿ ಕರಗಿ ನೀರಾಗುವ ಈ ಒಂದು ಸೌಂದರ್ಯ ಕಣ್ಣಿಗೆ ಸವಿ ಹಾಗೆ ಕಿವಿಗೆ ಇಂಪಾಗಿತ್ತು. ಮಲೆನಾಡಿನ ಮುಂಗಾರು ಮಳೆಯನ್ನ ನೋಡ್ತಾ ಮಂತ್ರಮುಗ್ಧಳಾಗಿ ಬೆರಗಾಗಿ ನಿಂತ ನಾನು ಮೋಡಗಳ ಮಡಿಲಲ್ಲೇ ತೇಲಿ ಹೋಗಿದ್ದೆ. ಸೊ ಈ ಮಾರ್ನಿಂಗ್ ನಮಗೆ ಹಕ್ಕಿಗಳ ಚಿಲುಕಿಲಿ, ಕಲರವ, ಮುಂಜಾನೆ ಮಂಜು, ಹಾಗೆನೇ ಆ ನೀರಿನ ಸಪ್ಪಳ ಇದ್ರ ಜೊತೆನಲ್ಲಿ ನಾವು ಎದ್ದಿದ್ದೀವಿ. ಸೊ ಜುಳು ಜುಳು ಹರಿತಾ ಇರುವಂತಹ ವಾಟರ್ ಫಾಲ್ಸ್ನ ಸೌಂಡು, ಹಾಗೆ ಕಣ್ಣಿಗೆ ತುಂಬಾನೇ ತಂಪಾಗಿರುವಂತಹ ಹಸಿರು, ಬೆಳಗಿನ ಜಾವದ ಮಂಜು, ಈ ಒಂದು ಬ್ಯೂಟಿಫುಲ್ ವ್ಯೂ ಜೊತೆನಲ್ಲಿ ಐ ಆಮ್ ಸ್ಪೆಂಡಿಂಗ್ ಮೈ ಮಾರ್ನಿಂಗ್ ಟುಡೇ. ಹರ್ಷ ಆ್ಯಂಡ್ ಮಾನ್ಯ ಮಲಗಿದ್ದಾರೆ, ಬಟ್ ಐ ಆಮ್ ವೆರಿ ಲಕ್ಕಿ ದಟ್ ಐ ಗಾಟ್ ಅಪ್ ಆ್ಯಂಡ್ ಐ ಆಮ್ ಏಬಲ್ ಟು ಎಂಜಾಯ್ ದಿಸ್. ಈ ಚಿಕ್ಕಮಗಳೂರಿನ ಪ್ರಾಕೃತಿಕ ಸೌಂದರ್ಯ ಹೆಂಗಿದೆಪ್ಪ ಅಂತಂದರೆ ಎಂಥವ್ರನ್ನೂ ಕವಿ ಮಾಡಿಸ್ಬಿಡುತ್ತೆ. ಆ್ಯಂಡ್ ಸೀರಿಯಸ್ಲಿ ಬೆಳಿಗ್ಗೆಯಿಂದನೂ ಸೋ ಮಚ್ ಆಫ್ ಥಾಟ್ಸ್ ರನ್ನಿಂಗ್ ಇನ್ ಮೈ ಮೈಂಡ್. ಈ ಮಳೆ ಮತ್ತು ಈ ತಂಪಾದ ಗಾಳಿ, ಪಕ್ಷಿಗಳ ಕಲರವ ಆ್ಯಂಡ್ ಚಿಲ್ಪಿಲಿ 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 ಸೌಂಡ್ಸು, ಇನ್ಸೆಕ್ಟ್ಸು, ಹಾಗೆ ದ ಸ್ಮೆಲ್ ಆಫ್ ದ ರೈನ್ ಆ್ಯಂಡ್ ಎವ್ರಿಥಿಂಗ್. I tell you, everything is pulling down so many thoughts in my mind. So ಖಂಡಿತವಾಗ್ಲೂ ಟು ಗೆಟ್ ಮೋರ್ ಕ್ರಿಯೇಟಿವ್, ಐ ಥಿಂಕ್ ಆವಾಗ ಈ ಥರದ ಸ್ಪಾಟ್ಗಳನ್ನು ವಿಸಿಟ್ ಮಾಡೋದು ತುಂಬ ಅವಶ್ಯಕ. ಯಾವಾಗಲೂ ನಮ್ಮ ಲೈಫ್ ತುಂಬ ಈಸಿ ಅನ್ಕೊಂತೀವಿ, ಬಟ್ ಅಲ್ಲಿ ನೋಡಿ ಮಳೇಲಿ ಕೂಡ ಅವರು ಕಸ ಗುಡಿಸಿ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಆಲ್ವೇಸ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ದ ಪೀಪಲ್ ಹೂ ಹ್ಯಾವ್ ಮಚ್ ಮೋರ್ ಟಫರ್ ಲೈಫ್ಸ್. ಆವಾಗ ನಿಮಗೆ ಯು ವಿಲ್ ಫೈಂಡ್ ಯುವರ್ ಲೈಫ್ ಟು ಬಿ ಮೋರ್ ಹ್ಯಾಪಿಯರ್, ಮೋರ್ ಬ್ಲಿಸ್ಫುಲ್. ಇವತ್ತು ನಾನು ಈ ಮಳೆನ ಎಂಜಾಯ್ ಮಾಡ್ತಾ, ಈ ಪ್ರಾಕೃತಿಕ ಸೌಂದರ್ಯನ ಸವಿತಾ, ಐ ಆಮ್ ಜಸ್ಟ್ ಸ್ಟ್ಯಾಂಡಿಂಗ್ ಹಿಯರ್ ವಿತ್ ಮೈ ಕಪ್ ಆಫ್ ಟೀ ಆ್ಯಂಡ್ ದ ಅದರ್ ಪರ್ಸನ್ ಡೌನ್ ದೇರ್, ಅವರು ಕಸ ಗುಡಿಸ್ತಾ ಇದ್ದಾರೆ. ದ ಪರ್ಸನ್ ಇಸ್ ಟೇಕಿಂಗ್ ಅಪ್ ಸೋ ಮಚ್ ಆಫ್ difficulties to keep the customers happy here. So this is how life is, the contrast of life. So good morning again. Manya is all set. So ellaru eddidivi, now heading towards the breakfast. Male tunturu hani bartane ide and we are heading now towards the restaurant for some food. ಸೊ ಫೈನಲಿ ಎಲ್ಲರೂ ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ನಮ್ಮ ತೊಟ್ಟಿ ಮನೆ ರೆಸ್ಟೋರೆಂಟ್ಗೆ ಬಂದ್ವಿ. ಇಲ್ಲಿ ನಮಗೋಸ್ಕರ ಅಂತ ಮಲ್ನಾಡ್ ಕ್ಯೂಸಿನ್ ಕಾಯ್ತಾ ಇತ್ತು. ನೀರು ದೋಸೆ, ಕೊಟ್ಟೆ ಕಡುಬು, ವಾಟರ್ ಮೆಲನ್ ಜ್ಯೂಸು ಮತ್ತೆ ಬೇಕಾದಷ್ಟು ಇಲ್ಲಿನ ಸ್ಪೆಷಲ್ ವೆರೈಟೀಸ್ಗಳನ್ನ ಸವಿದ್ವಿ. ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಡೇ. ತುಂಬಾ ಜೋರಾಗೆ ಬರ್ತಾ ಇತ್ತು. ಸೊ ನಿಮಗೆ ಹಿಂದೆ ಬ್ಯಾಕ್ ಡ್ರಾಪ್ ಅಲ್ಲಿ ಮಳೆ ಸದ್ದು ಕೇಳಿಸ್ತಾನೆ ಇರುತ್ತೆ.
ಸಿಕ್ಕಾಪಟ್ಟೆ ಮಳೆ ಇದ್ದಿದ್ರಿಂದ ಇಡೀ ಪ್ರಾಪರ್ಟಿ ವಾಸ್ ಸೋಕ್ಡ್ ಇನ್ ದ ಮಿಸ್ಟ್. ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ವೈಬ್ಸ್ ಇತ್ತು ನಮಗೆ ಅಲ್ಲಿ. ಮುಂಜಾನೆಯ ಆ ವಾತಾವರಣದಲ್ಲಿ ವಿ ಆಲ್ ಹ್ಯಾಡ್ ಅ ಗ್ರೇಟ್ ಮೆಮೊರೀಸ್. ಕಮ್ ಮಾನ್ಯ. ಈಗ ನಾನು ಅಮ್ಮ ಸ್ಟ್ರಾಲ್ಗಂತ ಬಂದಿದ್ದೀವಿ ಆ್ಯಂಡ್ ಅಪ್ಪ ಕಾರ್ ಹತ್ರ ಹೋಗಿದ್ದಾರೆ, ಯಾಕಂದರೆ ನೆನ್ನೆ ಪಂಚರ್ ಥರ ಆಗಿತ್ತಲ್ವ, ಸೊ ಅದನ್ನು ನೋಡಕ್ಕೆ ಹೋಗಿದ್ದಾರೆ. ಆ್ಯಂಡ್ ಇನ್ ದ ಮೀನ್ ಟೈಮ್ ಮೀ ಆ್ಯಂಡ್ ಅಮ್ಮ ಆರ್ ಎಂಜಾಯಿಂಗ್ ದಿಸ್ ಪ್ಲೇಸ್. ಫುಲ್ಲು ವೀಡಿಯೋಸ್ ಮಾಡ್ಕೊಡ್ತಿದ್ದೀನಿ. ಸೊ ಈ ಪಾಯಿಂಟಿಂದ ವಿ ಹ್ಯಾಡ್ ಅ ಬ್ಯೂಟಿಫುಲ್ ವ್ಯೂ. ಈಗ ಇಟ್ಸ್ ಕಂಪ್ಲೀಟ್ಲಿ ಕವರ್ಡ್ ಬೈ ಮಿಸ್ಟ್. And let me show you the magical point here. So this is the beautiful view. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಮತ್ತೆ ನಿನ್ನೆ ಹೋದಂತಹ ರಿವರ್ ಕ್ರಾಸಿಂಗ್ ಸ್ಪಾಟ್ ಹತ್ರಕ್ಕೆ ಹೋದ್ವಿ ಟು ಜಸ್ಟ್ ಎಂಜಾಯ್ ಅಂಡ್ ಹ್ಯಾವ್ ಸಮ್ ಗುಡ್ ಟೈಮ್ ಇನ್ ದ ಸ್ಟ್ರೀಮ್. ಸೊ ನದಿಯೊಳಗೆ ಮತ್ತೆ ನಾವು ಇನ್ನೊಂದು 2-3 ಸಲ ಆಫ್ ರೋಡಿಂಗ್ನ ಮಾಡಿ ಹಾಗೇನೇ ನೀರೊಳಗೆ ಆಟ ಆಡೋದಕ್ಕೆ ಶುರು ಮಾಡಿದ್ವಿ. ಜಸ್ಟ್ ಹ್ಯಾವ್ ಅ ಲುಕ್ ಅಟ್ ದಿಸ್ ಬ್ಯೂಟಿಫುಲ್ ವಿಜುವಲ್ಸ್. So we had a beautiful morning and experienced off-roading again for the second time. And ಮತ್ತೆ ನಾವು ನೀರಲ್ಲಿ ಗಾಡಿನ ನಿಲ್ಲಿಸಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡಿದ್ವಿ. ದ ವಾಟರ್ ಇಸ್ ಸೇಫ್ ಅಂಡ್ ಯಾವುದೇ ರೀತಿಯಾದಂತಹ ರಿಸ್ಕ್ ಇರಲಿಲ್ಲ. ವಾಟರ್ ಲೆವೆಲ್ ಕೂಡ ತುಂಬಾ ಕಮ್ಮಿ ಇದ್ದಿದ್ರಿಂದ ಆರಾಮಾಗಿ ನಾವು ಕುತ್ಕೊಂಡು ಆಟ ಆಡಬಹುದಾಗಿತ್ತು. ಅಂಡ್ ಇಟ್ ಇಸ್ ಜಸ್ಟ್ ವೆರಿ ಕ್ಲೋಸ್, ಹಾರ್ಡ್ಲಿ ಫ್ಯೂ ಮೀಟರ್ಸ್ ಅವೇ ಫ್ರಮ್ ದ ರೆಸಾರ್ಟ್ ಆಗಿರೋದ್ರಿಂದ ಇಟ್ ವಾಸ್ ಅ ಸೇಫ್ ಪ್ಲೇಸ್. ನಾವು ಬಹಳಷ್ಟು ಸಲ ನದಿಗಳಲ್ಲಿ ಆಟ ಆಡಿದೀವಿ, ಆದರೆ ಈ ಎಕ್ಸ್ಪೀರಿಯನ್ಸು ಇಟ್ ವಾಸ್ ಟೋಟಲಿ ಡಿಫ್ರೆಂಟ್, ಕಂಪ್ಲೀಟ್ಲಿ ಯುನೀಕ್ ಎಕ್ಸ್ಪೀರಿಯನ್ಸ್. ಯಾಕೆಂದ್ರೆ ಈ ರೀತಿಯಾಗಿ ಕಾರ್ನ ನಾವು ನೀರ್ ಹತ್ರ ನಿಲ್ಲಿಸ್ಕೊಂಡು ಒಂದು ಕುತ್ಕೊಳ್ಳೋದಕ್ಕೆ ಒಂದು ಸ್ಟ್ಯಾಂಡ್ ತರ ಮಾಡಿಕೊಂಡು ಅದರ ಹೈಲಾಕ್ಸ್ ದಿಕ್ಕಿನಲ್ಲಿ ಆರಾಮಾಗಿ ನಾವು ಕುತ್ಕೊಂಡು ಎಂಜಾಯ್ ಮಾಡಿದ್ದು. ದಿಸ್ ಎಕ್ಸ್ಪೀರಿಯನ್ಸ್ ವಾಸ್ ಸಮಥಿಂಗ್ ವೆರಿ ಡಿಫ್ರೆಂಟ್ ಅಂಡ್ ಔಟ್ ಆಫ್ ದ ವರ್ಲ್ಡ್. ಅವ್ರು ಹೋಗಲ್ಲಿ ನಿಂತು ಆಟ ಆಡೋದಕ್ಕೆ ಶುರು ಮಾಡಿದ್ರು. And Manya is here. Reluctantly coming out now. ಬೆಳಗ್ಗೆ and ಅಲ್ಲಿ ನೋಡಿ ಮೇನ್ ಆಗಿ ಇಲ್ಲಿ ನೀರಿನ ಲೆವೆಲ್ ಕಮ್ಮಿ ಇದ್ದಿದ್ರಿಂದ ಹಾಗೇನೆ ದ ವಾಟರ್ ವಾಸ್ ಸೇಫ್ ಫಾರ್ ಪ್ಲೇಯಿಂಗ್. ಸೊ ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಇವರಿಬ್ರು ಮಧ್ಯೆ ನಡೀತಿರೋ ಕಾನ್ವರ್ಸೇಷನ್ ಏನು ಅಂದ್ರೆ, ಮಾನ್ಯಾಗೆ ನೀರಲ್ಲಿ ನಾನು ಇಳಿಯಲ್ಲ ಅಂತ, ಇವರು ಇಳಿ ಅಂತ. ಸೊ ಬೋತ್ ಆರ್ ಬ್ಲಾಕ್ ಮೇಲಿಂಗ್ ಈಚ್ ಅದರ್ ಟು ಗೆಟ್ ಇನ್ ಟು ದ ವಾಟರ್. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಅದು ರೆಸಾರ್ಟ್ ನ ಗಾಡಿ.
ಸೊ ದಟ್ ಇಸ್ ಟೇಕಿಂಗ್ ಪೀಪಲ್ ಆನ್ ರೌಂಡ್ ಥ್ರೂ ದ ಪ್ರಾಪರ್ಟಿ ಅಂತ. ನಮ್ಮ ಹತ್ರ ಹೈಲಕ್ಸ್ ಇರೋದ್ರಿಂದ ನಾವು ಹೈಲಕ್ಸ್ ಅಲ್ಲೇ ರೌಂಡ್ ಹೊಡಿತಾ ಇದ್ದೀವಿ. ನದಿ ತೀರ ಎಷ್ಟು ಪ್ರಶಾಂತವಾಗಿತ್ತು ಅಂದ್ರೆ ಬರೀ ಪಕ್ಷಿಗಳ ಕಲರವ ಮತ್ತೆ ತಂಪಾದ ಗಾಳಿ, ನೀರಿನ ಜುಳು ಜುಳು ಸದ್ದು ನಮ್ಮನ್ನ ಮೂಕ ವಿಸ್ಮಿತರಾಗಿಸಿತ್ತು. ಈಗ ಇಟ್ಸ್ ಸಮ್ ಚಿಲ್ಲಿಂಗ್ ಟೈಮ್. ಇಲ್ಲಿ ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತಾ ಇದ್ದೀವಿ. ಸುಮಾರು ಹೊತ್ತು ಈ ಪ್ರಕೃತಿಯನ್ನೇ ದಿಟ್ಟಿಸಿ ನೋಡ್ತಾ ಕೂತಿದ್ದ ನಾವು ಯಾವುದೋ ಮಾಯಾ ಲೋಕಕ್ಕೆ ಹೋದಂತಹ ಅನುಭವ ನಮಗಾಗ್ತಾ ಇತ್ತು. ಎಷ್ಟು ಸುಂದರವಾಗಿರಬಹುದು ಈ ಪ್ರಕೃತಿ ಅಂತ ಅಂದ್ಬಿಟ್ಟು ಬಹಳಷ್ಟೊತ್ತು ಈ ತಾಣವನ್ನ ಎಂಜಾಯ್ ಮಾಡ್ತಾ ನಾವು ಒಂದು ಕ್ವಾಲಿಟಿ ಫ್ಯಾಮಿಲಿ ಟೈಮ್ ಅನ್ನ ಸ್ಪೆಂಡ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಮುಗಿಸಿ ನೀರಲ್ಲಿ ಆಟ ಆಡಬೇಕು ಅಂತ ಬಂದಂತಹ ನಮಗೆ ಟೈಮ್ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ತುಂಬಾ ಹೊತ್ತು ನೀರಲ್ಲಿ ಆಟ ಆಡ್ತಾ ಪ್ರಕೃತಿಯನ್ನ ಸವಿತಾ ಅಲ್ಲೇ ಕೂತಿದ್ವಿ. ಅದಾದ್ಮೇಲೆ ಸರಿ ಇನ್ನೇನು ಹೊರಡಬೇಕು, ಚೆಕ್ಔಟ್ ಟೈಮ್ ಹತ್ರ ಬಂತು ಅನ್ನೋದು ನೆನಪಾಗ್ತಿದಂಗೆನೆ ಇನ್ನೊಂದಷ್ಟು ಫೋಟೋಸ್ ಅನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋಗಳನ್ನ ಮಾಡಿಕೊಂಡು ಈ ಮೆಮೊರೀಸ್ ಅನ್ನ ಕೂಡಿಟ್ಕೋಬೇಕು ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಟೈಮ್ ಅನ್ನ ತುಂಬಾ ಸೊಗಸಾಗಿ ಸ್ಪೆಂಡ್ ಮಾಡಿ ವಿ ಹ್ಯಾಡ್ ಅ ಫ್ಯೂ ಗ್ರೇಟ್ ಮೊಮೆಂಟ್ಸ್ ಅಟ್ ದಿಸ್ ಪ್ಲೇಸ್. ಕವರ್ ಮಾಡೋ ಇಲ್ಲ ಓಪನ್ ಆಗುತ್ತೆ ತಿರ್ಗ ಭಾಗ್ಯ ಬೇಗ ನಾನು ಕೂರ್ಬೇಕು. ಇವರಿಬ್ಬರ ಮಧ್ಯೆ ಏನ್ ನಡೀತಾ ಇದೆ ಅಂತ ಅಂದ್ರೆ ಹಿ ಇಸ್ ಆಸ್ಕಿಂಗ್ ಹರ್ ಟು ಕ್ಲೋಸ್ ದ ಟ್ರಂಕ್ ಸೊ ದಟ್ ದ ವಾಟರ್ ಡಸಂಟ್ ಗೆಟ್ ಇನ್ ಟು ದ ಟ್ರಂಕ್ ಅಂತ. ಬಟ್ ಮಾನ್ಯಾ ಇಸ್ ಕೀಪಿಂಗ್ ಇಟ್ ಓಪನ್ ಸೊ ದಟ್ ಶಿ ಇಸ್ ಸೇಫ್, ಅವ್ರ ನೀರ್ ಹಾಕ್ತಂಗಿರ್ಲಿ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಮಾನ್ಯಾ ಹ್ಯಾಡ್ ಟು ಲೂಸ್ ಅಂಡ್ ಶಿ ಗಾಟ್ ಫ್ಲಾಶ್. ನೋಡು ಸುಮ್ಮನೆ ಮೊಬೈಲ್ ಇದೆ ಜೋಬಲ್ಲಿ. He's cheating from that time. ನನ್ ಚಳಿ ಅಂದ್ಬಿಟ್ಟು. ನೀರಲ್ಲಿ ಚೆನ್ನಾಗಿ ಆಟ ಆಡಿ ವಿ ವೆಂಟ್ ಬ್ಯಾಕ್ ಟು ದ ರೂಮ್, ಫ್ರೆಶನ್ಡ್ ಅಪ್ ಅಂಡ್ ಇಟ್ ವಾಸ್ ಟೈಮ್ ಫಾರ್ ದ ಚೆಕ್ಔಟ್. ಮತ್ತೆ ಇನ್ನೊಂದ್ಸಲ ಬ್ಯಾಲ್ಕನಿಯಲ್ಲಿ ಕೂತು ಈ ಸುಂದರವಾದ ಜಾಗನ ಸವಿತಾ ಇನ್ನೊಂದ್ ಸ್ವಲ್ಪ ಟೈಮ್ ನ ಸ್ಪೆಂಡ್ ಮಾಡಿ ಎಷ್ಟು ನೋಡಿದ್ರು ಮತ್ತೆ ಮತ್ತೆ ನೋಡಬೇಕು ಅನ್ನುವಂತಹ ಈ ಸುಂದರವಾದ ತಾಣಕ್ಕೆ ಮತ್ತೆ ಆದಷ್ಟು ಬೇಗ ಭೇಟಿ ನೀಡೋಣ ಅನ್ನುವಂತಹ ಒಂದು ನಂಬಿಕೆಯಿಂದ ವಿ ಸ್ಟಾರ್ಟೆಡ್ ಅ ಜರ್ನಿ ಬ್ಯಾಕ್ ಟುವರ್ಡ್ಸ್ ಹೋಮ್. ಸೊ ಅಷ್ಟೇ ಈ ಬ್ಲಾಗ್ಗೆ. ಇದರ ಮುಂದುವರೆದ ಭಾಗಕ್ಕೆ 3ನೇ ಪಾರ್ಟ್ಗೆ ಕಾಯ್ತಾ ಇರಿ. ಸಿ ಯು ಸೂನ್.